ಹಾಯ್ ಹಲೋ ನಮಸ್ಕಾರ. ಸಿಂಪಲ್ ಲೈಫ್ ಸ್ಟೈಲ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ನನ್ನ ಸ್ವಲ್ಪ ಗಾರ್ಡನನ್ನು ತೋರಿಸ್ತೇನೆ. ಗಾರ್ಡನ್ ಅಂತೇನಿಲ್ಲ, ಒಂದು ಸ್ವಲ್ಪ ಫ್ಲವರ್ ಗಿಡಗಳು, ಅದೇ ಥರ ಸ್ವಲ್ಪ ಕ್ರೋಟನ್ ಗಿಡಗಳನ್ನೆಲ್ಲ ನಾನೊಂದು ಪಾಟಲ್ಲಿ ಹಾಕಿಟ್ಟಿದ್ದೇನೆ ಅಷ್ಟೇ. ಅದನ್ನು ನಾನು ಜಸ್ಟ್ ನಿಮಗೆ ಒಂದು ತೋರಿಸ್ತೇನೆ. ಕಾಣ್ತಾ ಇರ್ಬೋದು ಇಲ್ಲಿ ಹಿಂದುಗಡೆ ಹೀಗೆ ಲೈನ್ ಆಗಿಟ್ಟಿದ್ದೇನೆ. ಅಂದರೆ ಅದು ಮಳೆ ನೀರು ತುಂಬ ತಾಗಿದಾಗ ಇದು ಗಿಡಗಳೆಲ್ಲ ಒಂಥರ ಕೊಳೆತು ಹಾಳಾಗ್ತದೆ. ಅದಕ್ಕೋಸ್ಕರ ನಾನು ಈ ಥರ ಇಲ್ಲಿ ಹೀಗೆ ಲೈನ್ ಆಗಿ ಇಟ್ಟಿದ್ದೇನೆ. ಅದನ್ನು ನಾನು ಒಂದೊಂದೇ ತೋರಿಸ್ತೇನೆ. ತುಂಬ ಏನಿಲ್ಲ, ಅಂದರೆ ಕೆಲವೊಂದು ಬೇಸಿಗೆಗಾಲಲ್ಲಿ ನೀರು ಹಾಕೋ ಒಂದು ಕಷ್ಟ ಮಾತ್ರ. ಅದು ಬಿಟ್ಟರೆ ಗಿಡಗಳು ಚೆನ್ನಾಗಿರ್ತವೆ ಬಿಸಿಲು ತಾಗಿ. ಆದರೆ ಈಗ ಹಾಗಲ್ಲ, ಗಿಡಗಳು ಬೇಗ ಕೊಳ್ತು ಹೋಗ್ತವೆ. ಅದನ್ನು ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇದು ಸುಗಂಧಿ ಗಿಡ. ಇದರಲ್ಲಿ ಇನ್ನೂ ಕೂಡ ಹೂ ಬಿಡಲಿಕ್ಕೆ ಸ್ಟಾರ್ಟ್ ಆಗಲಿಲ್ಲ. ಅದೇ ಥರ ಇದು ಈ ಕಲರಿದ್ದು ನಿತ್ಯ ಪುಷ್ಪ ಅಂತ ಹೇಳ್ತಾರೆ ಇಲ್ಲಿ. ಇದು ಕೂಡ ಇದು ತುಂಬ ಹೂ ಆಯಿತು. ಈಗ ಗಿಡ ಮಾತ್ರ ಸಣ್ಣದಾಗಿ ಉಂಟಷ್ಟೇ, ಹೂ ತುಂಬ ಆಯಿತು. ಆಮೇಲೆ ಇಲ್ಲಿ ಸ್ವಲ್ಪ ಒಂದೆಲಗ ಕೂಡ ನೆಟ್ಟಿದೆ. ಇದಕ್ಕೆ ಅಂತ ಹೇಳ್ತಾರೆ, ಮಲಯಾಳದಲ್ಲಿ ಪತ್ತುಮಣಿ ಚೆಡಿ ಅಂತ ಹೇಳ್ತಾರೆ. ಆ ಥರದ್ದೆಲ್ಲ ತುಂಬ ಉಂಟು. ಬೇರೆ ಬೇರೆ ಪೋಟ್ಗಳಲ್ಲಿ ಹಾಕಿಟ್ಟಿದ್ದೇನೆ. ಅದೇ ಥರ ಇದರಲ್ಲೊಂದು ಪರ್ಪಲ್ ಕಲರ್ ಇದು ಹೂ ಆಗ್ತದೆ, ತಾವರೆ ಥರನೇ. ತಾವರಲ್ಲ, ಅದೇ ಥರ ಇದೊಂದು ಕಾಟನ್ ಗಿಡ ಇದೆ, ಡಬಲ್ ಕಲರ್ ಬರ್ತದೆ. ಇಲ್ಲೊಂದು ಮಲ್ಲಿಗೆ ಗಿಡ ಉಂಟು, ಅದರಲ್ಲೊಂದು ಸ್ವಲ್ಪ ಹೂ ಬಿಟ್ಟಿತ್ತು. ಆಮೇಲೆ ಇಲ್ಲಿ ಸಾಂಬ್ರಾಣಿ ಅಂತ ಹೇಳ್ತೇವೆ ನಾವಿಲ್ಲಿ ಅಲ್ಲ, ಅಂದರೆ ಇದಕ್ಕೆ ದೊಡ್ಡ ಪತ್ರೆ ಅಂತ ಕೂಡ ಹೇಳ್ತಾರೆ. ಇದರದ್ದೊಂದು ಉಂಟು. ಅದೇ ಥರ ಇಲ್ಲಿ ಈ ಥರದ್ದೊಂದು ಕ್ರಾಟನ್ ಗಿಡ ಉಂಟು. ಇದಕ್ಕೆ ಎಲ್ಲದಕ್ಕೂ ನನಗೆ ಸೈಂಟಿಫಿಕ್ ಹೆಸರೇನು ಗೊತ್ತಿಲ್ಲ. ಇದು ಮಂಜಟಿ ಅಂದರೆ ಇದು ಮುದ್ದೆ ಮುದ್ದೆ ಆಗುವಂತಹ ಒಂದು ಹೂ ನೋಡಿ. ಇದು ನೆಲನೆಲ್ಲಿ ಅಂತ ಹೇಳ್ತಾರೆ ನೋಡಿ. ಇದರ ಹಿಂದುಗಡೆ ಈ ಥರ ನೆಲ್ಲಿಕಾಯಿ ಥರದ ಸಣ್ಣ ಸಣ್ಣ ಕಾಯಿಗಳಾಗ್ತದೆ. ಇದು ಅಂದರೆ ತುಂಬ ಥರದ ಮೆಡಿಸಿನ್ಗಳಿಗೆಲ್ಲ ಆಗ್ತದೆ, ಮತ್ತು ಹೇರ್ಗೆ ಕೂಡ ತುಂಬ ಒಳ್ಳೆಯದಿದು. ನಾವು ಮನೆಯಲ್ಲೇ ಹೇರ್ ಆಯಿಲ್ ಕಾಯಿಸ್ತೇವಲ್ಲ, ಅದಕ್ಕೆ ಕೂಡ ಒಳ್ಳೆಯದು. ಅದರಲ್ಲೊಂದು ಇದು ಅಲೋವೆರಾ ಕೂಡ ಉಂಟು, ಬಟ್ ಅದೇನೋ ಹಾಳಾಗ್ತಾ ಉಂಟು. ಇದು ಒಂದು ಮೆಣಸಿನ ಗಿಡ, ಇದು ಒಂದು ಕ್ರಾಟನ್. ಅದೇ ಥರ ಇಲ್ಲೊಂದು ರೋಸ್ ಗಿಡ ಉಂಟು, ಅದು ಇನ್ನೂ ಕೂಡ ಚೆನ್ನಾಗಿ ಆಗಿಲ್ಲ, ಬೆಳೀತಾ ಉಂಟಷ್ಟೇ. ಇದರದ್ದೊಂದು ಗಿಡ ಉಂಟು. ಆಮೇಲೆ ಇಲ್ಲೊಂದು ಮಲ್ಲಿಗೆ ಗಿಡ, ಇದು ಒಂಥರ ಒಂದು ಕ್ರಾಟನ್ ಗಿಡ. ಇದರಲ್ಲಿ ಒಂದು ರೆಡ್ ಕಲರ್ ಇದು ಒಂದು ಗೊಂಚಲು ಹೂ, ಒಂದು ಕಿಸ್ಕಾರ ಥರದೊಂದು ಹೂ ಆಗ್ತದೆ. ಅದೇ ಥರ ಇದು ಗೊತ್ತಿರ್ಬೋದಲ್ಲ ನಿಮಗೆ, ಹೈಬ್ರಿಡ್ ಕಳ್ಳಿ ಗಿಡ. ಇದಕ್ಕೂ ಕೂಡ ಒಂದು ಸೈಂಟಿಫಿಕ್ ನೇಮ್ ಎಲ್ಲ ಇದೆ, ಅದೆಲ್ಲ ನನಗೆ ಗೊತ್ತಿಲ್ಲ. ಗೊತ್ತಿದ್ದವರು ಕಮೆಂಟ್ ಮಾಡಿ. ಇಲ್ಲಿ ನಾನು ಒಂದು ಪೊಟ್ಯಾಟೋವನ್ನು ಸ್ವಲ್ಪ ಮಣ್ಣಿನ ಅಡಿಯಲ್ಲಿ ಹಾಕಿದ್ದೇನೆ. ಅದರಲ್ಲಿ ಸಣ್ಣ ಸಣ್ಣ ಚಿಗುರು ಬಂದಿದೆ, ನೋಡಬೇಕು. ಇನ್ನು ಇದನ್ನು ತೆಗೆದು ಮಣ್ಣಲ್ಲಿ ನೆಟ್ಟು ನೋಡಬೇಕು ಪೊಟ್ಯಾಟೋಸ್ ಆಗ್ತದಾ ಅಂತ. ಮೇಲೆ ಇಲ್ಲೊಂದು ಮಲ್ಲಿಗೆ ಗಿಡ ಉಂಟು, ಈ ಥರದ್ದು ಹೂ ಬಿಟ್ಟಿದೆ. ತುಂಬ ಹೂ ಆಯಿತು, ಬಟ್ ಇದು ಪಾಟಲ್ಲಿರೋ ಕಾರಣ ಇದು ಅಷ್ಟು ಗಿಡ ಅಷ್ಟು ಬೆಳೆಯಲಿಲ್ಲ ನೋಡಿ. ಸಪೂರದ ಇದರ ಕೊಂಬೆಲ್ಲ ಸಪೂರಾಗಿ ಉಂಟು ಅಷ್ಟೇ, ಅದಕ್ಕೆ ಹೂ ಕೂಡ ಸಣ್ಣದಾಗ್ತಾ ಉಂಟು. ಮತ್ತು ಇಲ್ಲಿ ಕೂಡ ಒಂದು ಈ ಥರದ್ದುಂಟು, ಇದು ಯೆಲ್ಲೋ ಕಲರ್ ಹೂ ಆಗುವಂಥದ್ದು. ಮತ್ತು ಇದೊಂದು ಪಿಂಕ್ ಕಲರ್ ಇದ್ದು, ಇದೊಂದು ನೋಡಿ, ನೀರುಳ್ಳಿಯನ್ನು ಮಣ್ಣಿನಡಿಯಲ್ಲಿ ಹಾಕಿಟ್ಟಿದ್ದೇನೆ. ಸ್ಪ್ರಿಂಗ್ ಆನಿಯನ್ ಅಂದರೆ ಇದುವೇ ಅಂತ ಕಾಣ್ತದೆ, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಆಮೇಲೆ ಇದು ಕೂಡ ಒಂದು, ಇದರಲ್ಲಿ ಮಿಕ್ಸ್ ಕಲರ್ ಉಂಟು. ಆಮೇಲೆ ಇಲ್ಲೊಂದು ರೋಸ್ದು ಗಿಡ ಉಂಟು, ಇದು ಕೂಡ ಅದೇ ಥರ ವೈಟ್, ಆದರೆ ಸ್ವಲ್ಪ ಡಿಫ್ರೆನ್ಸ್ ಉಂಟು ಅಷ್ಟೇ. ಆಮೇಲೆ ಈ ಗಿಡ ನೋಡಿ, ಪುನಃ ಇಲ್ಲಿ ಕೂಡ ಸ್ವಲ್ಪ ಉಂಟು. ಇಲ್ಲಿ ಸ್ವಲ್ಪ ದೊಡ್ಡ ಪತ್ರೆ. ಆಮೇಲೆ ಇದೇ ಗಿಡ ಅಲ್ಲಿ ತೋರಿಸಿದ್ದು. ಬರುವಾಗ ಸ್ವಲ್ಪ ದಾಸವಾಳ, 2 ಥರದ ದಾಸವಾಳಗಳು ಒಟ್ಟಿಗೆ ಗಿಡ ಉಂಟು. ಒಂದು ಮಲ್ಲಿಗೆ ಗಿಡ ಉಂಟು, ಬಟ್ ಅದೀಗ ಗಾಳಿ ಮಳೆ ಎಲ್ಲ ಬಂದು ಒಂದು ಸೈಡ್ ಮಾಲಿದೆ, ಅದನ್ನು ಸ್ವಲ್ಪ ಸರಿ ಮಾಡಬೇಕಷ್ಟೇ. ಇಲ್ಲಿ ಸ್ವಲ್ಪ ಹೂ ಆಗಿತ್ತು ಆವಾಗ, ಈಗ ಮಳೆಯಿಂದಾಗಿ ಎಲ್ಲ ಗಿಡ ಹಾಳಾಗಿದೆ, ತುಂಬ ಬಲ್ಲೆ ತುಂಬಿದೆ ಅದರ ಅಡಿಯಲ್ಲಿ. ಬೇರೆ 2-3 ಈ ಥರದ ಸಣ್ಣ ಮಂಜಟಿ ಅಂತ ಹೇಳ್ತಾವಲ್ಲ, ಅದು ಕೂಡ ಉಂಟು ಸಣ್ಣ ಮಂಜಟಿ.